ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ 10th ಮುಗಿಸಿದಾರ ಅವ್ರಿಗೊಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಂಡಿಯಾ ಪೋಸ್ಟ್ ಆಫೀಸ್ GDSನಲ್ಲಿ BPM, ABPM, ಡಾಕ್ ಸೇವಕ್ ಹುದ್ದೆಗಳ ನೋಟಿಫಿಕೇಷನ್ನ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದಾರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಅಫಿಷಿಯಲ್ ಆದ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ನೋಟಿಫಿಕೇಶನ್ ಡೇಟ್ ನೋಡೋದಾದ್ರೆ 20/8/2026 ನಿನ್ನೆ ಇದು ನೋಟಿಫಿಕೇಶನ್ ಮಾಡಿದ್ದಾರೆ. ಇನ್ನು ಸಬ್ಜೆಕ್ಟ್ ಬಗ್ಗೆ ನೋಡೋದಾದ್ರೆ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 2 ಜುಲೈ 26 ಡಿಸ್ಕ್ರಿಪ್ಸ್ ನೋಟಿಫಿಕೇಶನ್ ಆ್ಯಂಡ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಜನವರಿಯಲ್ಲಿ ಫಸ್ಟ್ ಶೆಡ್ಯೂಲನ್ನು ನೋಟಿಫಿಕೇಶನ್ ಮಾಡಿದರೆ ಈಗ ಸ್ಟಾರ್ಟಿಂಗ್ ಸೆಕೆಂಡ್ ಶೆಡ್ಯೂಲನ್ನು ನೋಟಿಫಿಕೇಶನ್ನ ಮಾಡಿದ್ದಾರೆ. ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ನೋಡಿದ್ರೆ ಆನ್ಲೈನ್ ಒನ್ ಟೈಮ್ ರಿಜಿಸ್ಟರ್ 31/8/2026 19/9/2026 ನೀವು ಒನ್ ಟೈಮನ್ನು ರಿಜಿಸ್ಟರ್ನ ಮಾಡ್ಕೋಬೋದು. ಆನ್ಲೈನ್ ಅಪ್ಲಿಕೇಶನ್ ಮತ್ತು ಪೇಮೆಂಟ್ ಡೇಟ್ ನೋಡೋದಾದರೆ 2/9/2026 21/9/2026 ಅಪ್ಲಿಕೇಶನ್ ಮತ್ತು ಪೇಮೆಂಟ್ ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ನೀವು ಏನಾದರೂ ಅಪ್ಲಿಕೇಶನ್ನ ಕರೆಕ್ಷನ್ ಮಾಡೋದಿದ್ರೆ 23/9/2026 24/9/2026 ನಿಮ್ಮ ಅಪ್ಲಿಕೇಶನ್ನ ಕರೆಕ್ಷನ್ನ ಮಾಡ್ಬೋದು. BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ. ಇವರ ಕೆಲಸ ಏನಂತಂದರೆ ಪೋಸ್ಟ್ ಆಫೀಸಲ್ಲಿ ಒಂದು ಆಫೀಸ್ ವರ್ಕ್ ಆಗಿರುತ್ತೆ, ಆಫೀಸಲ್ಲಿ ವರ್ಕ್ ಮಾಡೋದು. ಇನ್ನು ABPM ಪೋಸ್ಟ್ ನೋಡೋದಾದರೆ ಇದಕ್ಕೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ. ಅಥವಾ ಪೋಸ್ಟ್ ಆಫೀಸ್ಗೆ ಬಂದಿರುವಂಥ ಲೆಟರ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಇವ್ರದ್ದು ಮೇನ್ ಕೆಲಸ ಆಗಿರುತ್ತೆ. ಇನ್ನು ನೆಕ್ಸ್ಟು ಡಾಕ್ ಸೇವಕ್ ಅಂತಂದರೆ ಇದು ಡಾಕ್ ಸೇವಕ್ಕು ಫೀಲ್ಡ್ ವರ್ಕು ಇರುತ್ತೆ ಮತ್ತು ಆಫೀಸ್ ವರ್ಕು ಇರುತ್ತೆ. ಇದು ಎರಡು ಕೆಲಸವನ್ನು ಮಾಡಬೇಕಾಗುತ್ತೆ. ಇನ್ನು ಇದ್ರದ್ದು ಸ್ಯಾಲ್ರಿ ನೋಡೋದಾದರೆ BPM ಪೋಸ್ಟ್ಗೆ 12,000 ರೂಪಾಯಿಂದ ಹಿಡಿದು 29,300 ರೂಪಾಯಿವರೆಗೆ ಪ್ರತಿ ತಿಂಗಳು ಪೇಮೆಂಟ್ ಆಗಿರುತ್ತೆ. ಇನ್ನು ABPM ಮತ್ತು ಡಾಕ್ ಸೇವಕ್ ಹುದ್ದೆಗಳಿಗೆ 10,000ದಿಂದ 24,470 ರೂಪಾಯಿ ಪ್ರತಿ ತಿಂಗಳು ವೇತನ ಆಗಿರುತ್ತೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಏಜು 18 ವರ್ಷ ಪೂರೈಸಿರಬೇಕು. ಇನ್ನು ಮ್ಯಾಕ್ಸಿಮಮ್ ಏಜ್ ನೋಡೋದಾದರೆ 40 ವರ್ಷದವರೆಗೆ ವಯೋಮಿತಿಯನ್ನು ನೀಡಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಜಸ್ಟ್ 10th ಪಾಸ್ ಆಗಿದ್ದರೆ ಇದಕ್ಕೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮೆರಿಟ್ ಬೇಸ್ ಸೆಲೆಕ್ಷನ್ ಆಗಿರುತ್ತೆ. ಇದರ ಜೊತೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿಯನ್ನು ಮಾಡ್ಕೊಳ್ಳಿ. ಹಾಗೆ ಈ ವರ್ಷ ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ ಮಾಡ್ತಾರೆ ಅಂತ ಇನ್ನೂ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ. ಮಾಹಿತಿ ಬಂದ ಕೂಡಲೇ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.